SCP TSP ಇಟ್ಟಿರ್ತಕ್ಕಂಥ ಹಣವನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಬಿಟ್ಟಿದ್ದಾರೆ. ನೀವು ಸುಮ್ಮನೆ ಇದ್ಬಿಡ್ತೀರಿ? ಡು ಯು ನೋ, ಬಿಜೆಪಿ ಸರ್ಕಾರ ಇದ್ದಾಗ 8,300 ಕೋಟಿ ರೂಪಾಯಿಗಳನ್ನ SCP TSP ಇಟ್ಟಿದ್ದ ಹಣವನ್ನ ಖರ್ಚು ಮಾಡಿದ್ದವರು ಭಾರತೀಯ ಜನತಾ ಪಕ್ಷದವರು. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್. SCP TSP ಕಾಯ್ದೆ ಮಾಡಿದವರು ಯಾರು? 2013 ಇಲ್ಲೇ ಆಂಜನೇಯ ಕೂದಿದ್ದಾನೆ. ನಮ್ಮ ಸರ್ಕಾರ ಬಂದ ಮೇಲೆ ಆಂಜನೇಯನ ಕೈಲಿ ಅದನ್ನು ಮಾಡಿಸಿದ್ದು, ಕಾನೂನು ಮಾಡಿಸಿದ್ದು. ಯಾರು ಕೂಡ ಇನ್ನು ಮುಂದೆ ಬದಲಾಯಿಸಕ್ಕಾಗಲ್ಲ. ಆ ಕಾನೂನು ಬದಲಾಯಿಸಕ್ಕಾಗುತ್ತಾ? 7D ಅಂತ ಇದೆ, ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಇದೆ. ಬಿಜೆಪಿಯವರು ಯಾಕೆ ರದ್ದು ಮಾಡಲಿಲ್ಲ? ಯಾಕೆ ರದ್ದು ಮಾಡಲಿಲ್ಲ? ಇದನ್ನು ರದ್ದು ಮಾಡಿದವರು ಸಿದ್ದರಾಮಯ್ಯ ಸರ್ಕಾರ 2ನೇ ಸಾರಿ ಬಂದಾಗ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ರದ್ದಾಯಿತು. ರದ್ದು ಮಾಡಲಿಲ್ಲ. ಬಡ್ತಿ ಮೀಸಲಾತಿ ದಲಿತರಿಗಿತ್ತು, ಅದನ್ನ ಸುಪ್ರೀಂ ಕೋರ್ಟ್ನವರು ಒಡೆದಾಕ್ಬಿಟ್ರು. ಬಡ್ತಿ ಮೀಸಲಾತಿ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಒಡೆದಾಕ್ಬಿಡ್ತು. ಅದನ್ನ ರಾಜ್ಯದಲ್ಲಿ ರತ್ನಪ್ರಭಾ ಅಂತೇಳಿ ಚೀಫ್ ಸೆಕ್ರೆಟರಿ ಇದ್ರು. ಆ ರತ್ನಪ್ರಭಾ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ವರದಿ ತರಿಸಿಕೊಂಡು ಸುಪ್ರೀಂ ಕೋರ್ಟ್ನವರು ಯಾವ ಡಿಸಿಷನ್ ಒಡೆದಾಕಿತ್ತು ಅದನ್ನ ಮತ್ತೆ ಊರ್ಜಿತಗೊಳಿಸಿದವರು ಕರ್ನಾಟಕ ಸರ್ಕಾರ ಕಾನೂನು ಮಾಡಿ. ಹಿಂದೆ ಎಲ್ಲರೂ ದೇಶದಲ್ಲಿ ಎಲ್ಲರೂ ಮಾಡಿದಾರ? ಇಡೀ ದೇಶದಲ್ಲೆಲ್ಲೂ ಮಾಡಿಲ್ಲ. ಕರ್ನಾಟಕ ಒಂದೇ ರಾಜ್ಯ ಮಾಡಿರ್ತಕ್ಕಂಥದ್ದು. ನಮ್ಮ ಕಾರ್ಯಕರ್ತರಿಗೆ ಗೊತ್ತಿರಲಿ ಅಂತೇಳಿ ಇವೆಲ್ಲ ಹೇಳ್ತಾ ಇದ್ದೀನಿ ನಾನು. ಇವತ್ತು ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಟ್ಟವರು ಯಾರು? 50 ಲಕ್ಷ ಮಾಡಿದೆ, ಆಮೇಲೆ 1 ಕೋಟಿ ಆಯ್ತು, ಆಮೇಲೆ ಈ ವರ್ಷ 2 ಕೋಟಿ. ಮುಸಲ್ಮಾನರಿಗೂ ಕೂಡ 2 ಕೋಟಿ 2B. ಅದಕ್ಕೊಂದು ಪ್ರಚಾರ ಮಾಡೋದು. ಸಿದ್ದರಾಮಯ್ಯ ಮುಸಲ್ಮಾನರನ್ನ ಓಲೈಸಲಿಕ್ಕೆ ಮಾಡ್ಕೊಬಿಟ್ಟಿದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ಅವ್ರನ್ನ ಓಲೈಸಲಿಕ್ಕಲ್ಲ, ನಮ್ಮ ಸಂವಿಧಾನದ ರೀತಿಯ ಅಂಬೇಡ್ಕರ್ ಅವರು ಹೇಳಿದ ರೀತಿಯ ನಡ್ಕಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಸಮಾಜದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಅಂತ ಕಾರಣಕ್ಕೋಸ್ಕರ ಅಲ್ಪಸಂಖ್ಯಾತರು ಸೇರಿ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ. ಆ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕ್ಯಾಟಗರಿ 1, ಕ್ಯಾಟಗರಿ 2A, ಕ್ಯಾಟಗರಿ 2B ಮತ್ತೆ ದಲಿತ ವರ್ಗದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 2 ಕೋಟಿವರೆಗೆ ಮೀಸಲಾತಿ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಇಡೀ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಇದನ್ನೆಲ್ಲ ಹೇಳ್ಬೇಕಾಗತ್ತೆ, ನಮ್ಮ ಜನರಿಗೆ ಹೇಳ್ಬೇಕಾಗತ್ತೆ. ನೀವು ಹೇಳದೆ ಹೋದ್ರೆ ನಾವು ಎಲ್ಲರ ಪರವಾಗಿದ್ದೀವಿ ಅಂತ ಗೊತ್ತಾಗಬೇಕಲ್ಲ. ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶದಲ್ಲೇ ಎಲ್ಲ ವರ್ಗದ ಜನರ ಪರವಾಗಿರ್ತಕ್ಕಂಥ ಪಕ್ಷ. ನಾವು ಹಿಂದೂಗಳನ್ನ ಓಲೈಸಲಿಕ್ಕೋಸ್ಕರವಾಗಿ ಹಿಂದುತ್ವ ಮಾಡಲ್ಲ. ನಾವು ಎಲ್ಲ ಧರ್ಮದವರು, ಎಲ್ಲ ಜನರು, ಎಲ್ಲ ಭಾಷೆಯವರು ಎಲ್ಲರೂ ಸಮಾನರು ಅಂತಕ್ಕಂಥ ಕಾಣ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದನ್ನು ಹೇಳ್ಬೇಕು, ಧೈರ್ಯವಾಗಿ ಹೇಳ್ಬೇಕು. ನಾವು ಯಾರನ್ನು ಕೂಡ ಓಲೈಸಲ್ಲ. ಎಲ್ಲರನ್ನು ಪ್ರತಿನಿಧಿಸ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಎಲ್ಲರನ್ನೂ ಒಳಗೊಂಡಂತ, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ, ಸಮಾನತೆಯನ್ನು ಬಯಸ್ತಕ್ಕಂಥ, ಎಲ್ಲರೂ ಮುಖ್ಯವಾಗಿ ಬರಬೇಕು ಅಂತಕ್ಕಂಥ ಬಯಸ್ತಕ್ಕಂಥದ್ದು, ಬದ್ಧತೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೋಸ್ಕರ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ.
ಮಾತಾಡಿದ್ರೆ ಗಂಟೆಗಟ್ಟಲೆ ಮಾತಾಡಬೇಕಾಗತ್ತೆ. ನಾವೆಲ್ಲರೂ ಈ ಬಿಜೆಪಿಯವರು ಇದಾರಲ್ಲ, ಸುಳ್ಳು ಹೇಳಕ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಕಾಣಿಸೋದು, ಕಣ್ಣಿಗೆ ಕಾಣಿಸೋದು ಗೋಡ್ಸೆ ಮತ್ತು ಸಾವರ್ಕರ್ ಇಬ್ರೆ. ಸಾವರ್ಕರ್, ಗೋಡ್ಸೆ. ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ತಂತ ನಾಥೂರಾಮ್ ಗೋಡ್ಸೆ, ಹಿಂದೂ ಮಹಾಸಭಾದ ಅಧ್ಯಕ್ಷ ಸಾವರ್ಕರ್. ಸಂವಿಧಾನ ವಿರೋಧ ಮಾಡಿದವರು ಯಾರು? ನಿಮ್ಗೆ ಒಂದು ಗೊತ್ತಾ? RSS ನವ್ರದ್ದು ಒಂದು ಪತ್ರಿಕೆ ಬರ್ತದೆ, ಆರ್ಗನೈಸರ್ ಅಂತೇಳಿ ಒಂದು ಇಂಗ್ಲಿಷ್ ಪತ್ರಿಕೆ ಬರ್ತದೆ, ಆರ್ಗನೈಸರ್ ಅಂತ. ಆ ಪತ್ರಿಕೆಯಲ್ಲಿ ವಿರೋಧ ಮಾಡಿ ಬರೆದವರು, ಸಂವಿಧಾನವನ್ನು ವಿರೋಧ ಮಾಡಿ ಬರೆದವರು ಮಿಸ್ಟರ್ ಸಾವರ್ಕರ್. ಬಿಜೆಪಿಯವರ ಆರಾಧ್ಯ ದೇವತೆ ಯಾರು? ಸಾವರ್ಕರ್ ಮತ್ತು ಗೋಡ್ಸೆ. ಅವರು ಈಗ ಸಂವಿಧಾನದ ಬಗ್ಗೆ ಮಾತಾಡೋದು.